ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಪಾರ್ಟ್ 1 ವ್ಲಾಗಲ್ಲಿ ಮೋಟರ್ ಬೈಕ್ನ ಹೆಂಗೆ ರೆಂಟ್ ಮಾಡಿದ್ವಿ, ನಾವೆಲ್ಲ ಹೆಂಗೆ ರೆಡಿ ಆದ್ವಿ ಅಂತ ತೋರಿಸಿದ್ದೀನಿ. ಇವಾಗ ಪಾರ್ಟ್ 2 ವ್ಲಾಗಲ್ಲಿ ನಮ್ಮ ರೈಡ್ನ ತೋರಿಸ್ತೀವಿ. ನಾವು ನೆದರ್ಲ್ಯಾಂಡ್ಸಿಂದ ಬೆಲ್ಜಿಯಮ್ಗೆ ಹೇಗೆ ಹೋಗ್ತಿದ್ದೀವಿ ಅಂತ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ನಮ್ಮ ಫಸ್ಟ್ ಸ್ಟಾಪೇ ಬಂದುಬಿಡ್ತು. 1 ಅವರ್ ಆಗಿತ್ತು ನಾವು ರೈಡ್ ಮಾಡಿ. ಸೊ ಫಸ್ಟ್ ಸ್ಟಾಪ್ ಅಂತ ಇಲ್ಲಿ ನಿಲ್ಲಿಸಿದ್ವಿ ಫಾರ್ ಅ ಕಾಫಿ ಬ್ರೇಕ್ ಆ್ಯಂಡ್ ಆಲ್ಸೋ ಫಾರ್ ಲಂಚ್ ಬ್ರೇಕ್, ಬಿಕಾಸ್ ನಾವು ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಇವಾಗ ಇಲ್ಲಿ ಒಂದು ಕಡೆ ಪಿಚ್ ಸ್ಟಾಪ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಲಂಚ್. ನಾವು ಒಂದು ಟೋಟಲ್ ಎನರ್ಜೀಸ್ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೆಲ್ಲ ಹೆಂಗಿರುತ್ತೆ ಅಂದರೆ ಪೆಟ್ರೋಲ್ ಬಂಕಲ್ಲೇ ಎಲ್ಲ ಇರುತ್ತೆ. ಪೆಟ್ರೋಲ್ ಬಂಕು ಇರುತ್ತೆ, ಪ್ಲಸ್ ತಿನ್ನೋಕ್ಕೂ ಇರುತ್ತೆ, ಕಾಫಿಗೂ ಇರುತ್ತೆ, ವಾಶ್ರೂಮ್ ಬ್ರೇಕ್ಸ್ ಬೇಕಂದರೆ ವಾಶ್ರೂಮ್ ಬ್ರೇಕ್ಸ್ಗೂ ಇರುತ್ತೆ. ನಾವಿಲ್ಲಿ ಒಂದು ಫ್ರಿಟ್ ಒಥೆಂಟಿಕ್ ಅಂತ ಅಂಗಡಿ ಇತ್ತು, ಅಂದರೆ ಲಂಚ್ ಮಾಡೋ ಪ್ಲೇಸು. ಸೊ ನಾವಿಲ್ಲಿ ಬಂದು ಲಂಚ್ ಆರ್ಡರ್ ಮಾಡಿಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೀವಿ. ಇವಾಗ ಲಂಚ್ ಎಲ್ಲ ಮುಗೀತು. ವಿ ಆರ್ ಬ್ಯಾಕ್ ಆನ್ ದ ರೋಡ್ ಅಗೇನ್. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬೂಯಾನ್ ಅಂತ ಒಂದು ಪ್ಲೇಸ್ ಇದೆ ಬೆಲ್ಜಿಯಮಲ್ಲಿ, ಅಲ್ಲಿಗೆ ಹೋಗ್ತಿದ್ದೀವಿ. ನಾವು ಸ್ಟಾರ್ಟ್ ಮಾಡಿದ್ದು ಉತ್ರೆಕ್ಟ್ ನೆದರ್ಲ್ಯಾಂಡ್ಸಿಂದ. ನಾವು ವಿ ಆರ್ ಗೋಯಿಂಗ್ ಟು ಬೂಯಾನ್ ಬೆಲ್ಜಿಯಮ್. ನಾವು ಯಾಕೆ ಬೂಯಾನ್ ಪ್ಲೇಸ್ ಚೂಸ್ ಮಾಡಿದ್ದೀವಿ ಅಂತಲೂ ಹೇಳ್ತೀನಿ. ಫಸ್ಟ್ ನಾವು ಜಸ್ಟ್ ವೀಕೆಂಡ್ ಮೋಟರ್ ಬೈಕ್ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಜಸ್ಟ್ ಸ್ಯಾಟರ್ಡೆ ಸಂಡೇ ಅದಕ್ಕೆ ಹತ್ತಿರದಲ್ಲಿರೋದಕ್ಕೆ ಹೋಗಬೇಕಾಗಿತ್ತು. ನೆದರ್ಲ್ಯಾಂಡ್ಸ್ಗೆ ಹತ್ತಿರ ಇರೋದು ಬೆಲ್ಜಿಯಮ್ಮೇ. 2 days ಎನಫ್ ಹೋಗ್ಬಿಟ್ಟು ಬರೋಕ್ಕೆ ಅಂತ. ಬೆಲ್ಜಿಯಮಲ್ಲಿ ಬೂಯಾನ್ ಯಾಕೆ ಚೂಸ್ ಮಾಡಿದ್ವಿ ಅಂದರೆ ನಾವು ರಿಸರ್ಚ್ ಮಾಡ್ತಿದ್ವಿ ಎಲ್ಲಿ ಹೋಗೋದು, ವಿಚ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂದ್ಬಿಟ್ಟು. ಈ ಥರ ಮೋಟರ್ ಬೈಕ್ ಹೋಗೋರಿಗೆ ಈ ಬೂಯಾನ್ ರೀಜನ್ ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಟು ಗೋ. ಅಲ್ಲಿ ಹೆಂಗಂದರೆ ರೈಡ್ ತುಂಬ ಸೀನಿಕ್ ಆಗಿರುತ್ತೆ. ಆರ್ಡೆನ್ ಫಾರೆಸ್ಟ್ ಅಂತ ಇರುತ್ತೆ. ಸೊ ಫುಲ್ ಫಾರೆಸ್ಟ್ ಸೀನರಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ತುಂಬ ಫೋಟೋಗ್ರಫಿನೂ ಮಾಡ್ತಾರಂತೆ. ಅಂದರೆ ಒನ್ ಆಫ್ ದ ಮೋಸ್ಟ್ ಫೋಟೋಗ್ರಾಫ್ಡ್ ಲೊಕೇಶನ್ಸ್ ಇನ್ ಬೆಲ್ಜಿಯಮ್. ಅದು ಬಿಟ್ಟು ಟೈಟ್ ಬೆಂಡ್ಸ್ ಎಲ್ಲ ಇರುತ್ತೆ. ಸೊ ಈ ಥರ ಮೋಟರ್ ಬೈಕ್ ಎಂತೂಸಿಯಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಲ್ದಿರ ನಾವು ಪ್ರೀವಿಯಸ್ಲಿನೂ ಒಂದು ಸತಿ ಬೆಲ್ಜಿಯಮ್ಗೆ ಹೋಗಿದ್ವಿ, ದಿನಂತ್ ಅಂತ. ಅಲ್ಲಿ ತುಂಬ ಮೋಟರ್ ಸೈಕಲ್ಸ್ ನೋಡಿದ್ವಿ, ಈ ಥರ ಮೋಟರ್ ಬೈಕ್ಸು ತುಂಬ ನೋಡಿದ್ವಿ. ಗ್ರೂಪಲ್ಲಿ ಅಲ್ಲೇ ಹೋಗ್ತಾಯಿದ್ರು ಅದೇ ರೀಜನಲ್ಲಿ. ಅದನ್ನ ನೋಡಿಬಿಟ್ಟು ನಾವು ಆ ಪ್ಲೇಸ್ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಓಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೂಟ್ಸ್ ಟು ಗೋ ಅಂತ. ಸೊ ಅದಕ್ಕೆ ವಿ ಡಿಸೈಡೆಡ್ ಟು ಗೋ ಟು ದಿಸ್ ಬೂಯಾನ್. ಆ ಬೂಯಾನ್ ಹೋಗೋಕ್ಕೆ ಆನ್ ದ ವೇ ಲರೋಶೆ ಅಂತ ಸಿಗುತ್ತೆ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಆರ್ಡೆನ್ ರೀಜನ್. ಸೊ ಉತ್ರೆಕ್ಟ್, ಲರೋಶ್ ಆ್ಯಂಡ್ ಬೂಯಾನ್ ಈ ಥರ ರೂಟಲ್ಲಿ ಹೋದರೆ ಇಟ್ ಈಸ್ ದ ಬೆಸ್ಟ್ ಸೀನಿಕ್ ರೂಟ್ ಫಾರ್ ಮೋಟರ್ ಸೈಕಲ್ ರೈಡ್ಸ್. ಆವಾಗಲಿಂದ ನೀವು ನೋಡ್ತಾ ಇರ್ಬೋದು ಸಂತೋಷ್ ರೈಡ್ ಮಾಡ್ತಾ ಇದ್ದಾರೆ. ಈ ಹೈವೇಸ್ ಬಿಟ್ವೀನ್ ನೆದರ್ಲ್ಯಾಂಡ್ಸ್ ಆ್ಯಂಡ್ ಬೆಲ್ಜಿಯಮ್ ಏನಿದೆಯಲ್ಲ ಎಷ್ಟು ಸ್ಮೂತಾಗಿರುತ್ತೆ. ನೆದರ್ಲ್ಯಾಂಡ್ಸಲ್ಲಿ ನೋಡಿದ್ರೆ ವಿ ವಿಲ್ ಗೆಟ್ ದಿಸ್ ಫ್ಲ್ಯಾಟ್ ಎಫಿಷಿಯೆಂಟ್ ಈ ಥರ ಹೈವೇಸ್ ಇರುತ್ತೆ. ನಾವು ಬೆಲ್ಜಿಯಮ್ ಕ್ರಾಸ್ ಮಾಡಿಬಿಟ್ಟು ದಿಸ್ ಆರ್ಡೆನ್ ರೀಜನ್ ಎಂಟರ್ ಆಗ್ತೀವಲ್ಲ, ಆವಾಗಿಂದ ವಿ ಕ್ಯಾನ್ ಸಿ ದಟ್ ಸೀನಿಕ್ ರೂಟು, ಕರ್ವ್ಸು, ಬೆಂಡ್ಸು ಇದೆಲ್ಲ ಸಿಗುತ್ತೆ. ಮತ್ತು ಈ ರೂಟು ಏನಿದೆಯಲ್ಲ ಈ ಮೋಟರ್ ಸೈಕ್ಲಿಸ್ಟ್ಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೂಟ್ಸ್. ಯಾಕಂದರೆ ಆನ್ ದ ವೇ ತುಂಬ ಪಿಚ್ ಸ್ಟಾಪ್ಸು ಸಿಗುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಹೋಗ್ಬೋದು. ಸೊ ಯಾರ್ಯಾರು ಟೂರಿಂಗ್ ಅಂತ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಆವಾಗಲೇ ತೋರಿಸಿದ್ನಲ್ಲ ಆ ಥರ ಪೆಟ್ರೋಲ್ ಸ್ಟೇಷನ್ಸ್ ವಿತ್ ಸೋ ಮೆನಿ ಫೆಸಿಲಿಟೀಸ್ ಎಲ್ಲನೂ ಸಿಗುತ್ತೆ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸು ನಮ್ಮ ಬೈಕಿಂದ ಅವ್ರ ವೀಡಿಯೋನ ಶೂಟ್ ಮಾಡ್ತಿದ್ದೀನಿ. ಸೊ 2 ಬೈಕೂ ಸೈಡ್ ಬೈ ಸೈಡು ಒಂದೇ ರೂಟಲ್ಲಿ ಹೋಗ್ತಿದ್ದೀವಿ. ಎಲ್ಲನೂ ಮಜಾ ಮಾಡಿಕೊಂಡು ಸಾಂಗ್ ಕೇಳಿಸ್ಕೊಂಡು ಅವಾಗವಾಗ ಕಾಲ್ ಮಾಡಿಕೊಂಡು ಇಲ್ಲಿ ನಿಲ್ಸೋದ ಅಲ್ಲಿ ನಿಲ್ಸೋದ ಯಾವಾಗ ನಿಲ್ಸೋದ ಏನಂತೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಆನ್ ದ ವೇ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇನ್ನೊಂದು ಕಪಲು ಇದ್ದಾರೆ, ಅವರು ಬೈಕಲ್ಲಿ ಬರ್ತಾಯಿದ್ದಾರೆ. ಬಟ್ ಅವ್ರು ನಮ್ಮ ಜೊತೆ ಬಂದಿಲ್ಲ. ಯಾಕಂದರೆ ಅವರು ಬೇರೆ ಕಡೆಯಿಂದ ರೆಂಟ್ ಮಾಡಿದರು ಬೈಕ್ನ. ಅವ್ರದ್ದು ಬೇಗ ಸಿಕ್ತು. ಸೊ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅವ್ರು ಆಲ್ಮೋಸ್ಟ್ ಹಾಫ್ ರೂಟ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ ನಾವಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಎಂಟರ್ಡ್ ಬೆಲ್ಜಿಯಮ್ ನಾವು. ಸೊ ಎಂಟರ್ ಆಗಿದ ತಕ್ಷಣವೇ ನಾವು ಪೆಟ್ರೋಲ್ ಫಿಲ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನೆದರ್ಲ್ಯಾಂಡ್ಸ್ಗಿಂತ ಬೆಲ್ಜಿಯಮಲ್ಲೇ ಕಮ್ಮಿ ರೇಟ್ ಇದೆ ಪೆಟ್ರೋಲು. ಈ ಪೆಟ್ರೋಲ್ ಸ್ಟೇಷನಲ್ಲಿ ಹೆಂಗೆ ಫಿಲ್ ಮಾಡ್ಕೋಬೇಕು ಅಂತಲೂ ತೋರಿಸ್ತೀನಿ. ಫಸ್ಟು ಹೆಂಗಂದರೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಎವ್ರಿ ಸ್ಟೇಷನ್ ಹತ್ರ ಒಂದೊಂದು ಮೆಷಿನ್ ಇರುತ್ತೆ. ಆ ಮೆಷಿನಲ್ಲಿ ನಮ್ದು ಯಾವ ಸ್ಟೇಷನು ಅಂತ ನಂಬರ್ ಇರುತ್ತಲ್ಲ ಆ ನಂಬರ್ನ ಎಂಟರ್ ಮಾಡಿಕೊಂಡು ಆಲ್ರೆಡಿ ಟ್ಯಾಪ್ ಮಾಡಬೇಕು ಕಾರ್ಡ್ನ. ಟ್ಯಾಪ್ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಾಂದರೆ ಪೆಟ್ರೋಲ್ ಬರೋದೇ ಇಲ್ಲ. ಆ್ಯಕ್ಟಿವೇಟ್ ಆಗಿದ ತಕ್ಷಣ ನಮಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಏನು ಬೇಕೋ ಅದನ್ನ ಚೂಸ್ ಮಾಡಿಕೊಂಡು ನಾವೇ ಹಾಕೋಬೇಕು. ಇಲ್ಲಿ ಯಾರೂ ಇರಲ್ಲ ಪೆಟ್ರೋಲ್ ಬಂಕಲ್ಲಿ ಹಾಕೋಕ್ಕೆ, ನಾವೇ ಹಾಕೋಬೇಕಾಗುತ್ತೆ.
ಬೈಕ್ ರೆಂಟ್ ಮಾಡಬೇಕಾದ್ರೇ ಫುಲ್ ಟ್ಯಾಂಕ್ ಮಾಡಿ ಕೊಟ್ಟಿದ್ರು. ನೆದರ್ಲ್ಯಾಂಡ್ಸಿಂದ ಬೆಲ್ಜಿಯಂ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು. ಸೊ ಇವಾಗ ಮತ್ತೆ 12.3 ಲೀಟರ್ಸ್ ಹಾಕ್ಸಿದ್ವಿ. 22.46 ಯೂರೋಸ್ ಆಯಿತು. 1.8 ಪರ್ ಲೀಟರ್ ಇತ್ತು. €95 ಹಾಕ್ಸಿದ್ವಿ. ಹಾಗೆ ನಾವು ವಾಟರ್ ಬಾಟಲೆಲ್ಲ ತೊಗೊಂಡ್ವಿ. ತುಂಬ ಬಿಸಿ ಇತ್ತು ಆ್ಯಕ್ಚುಲಿ. ಈ ವೀಕೆಂಡು ಹೀಟ್ ವೇವ್ ಸ್ಟಾರ್ಟ್ ಆಗ್ತಿತ್ತು, 30 ಡಿಗ್ರೀಸ್ವರೆಗೂ ಹೋಗ್ತಿತ್ತು. ಬೈಕ್ ರೈಡ್ ಮಾಡಬೇಕಾದ್ರೆ ಏನೂ ಅನಿಸಿಲ್ಲ, ಬಿಕಾಸ್ ಫುಲ್ ಗಾಳಿ ಬರುತ್ತಲ್ಲ, ಸೆಕೆ ಏನೂ ಅನಿಸಿಲ್ಲ, ಕೂಲಾಗೇ ಇರ್ತಿತ್ತು. ಬಟ್ ಈ ಥರ ಯಾವಾಗ ಸ್ಟಾಪ್ ಮಾಡ್ತಿದ್ವಲ್ಲ, ಒಂದು 5 ಮಿನಿಟ್ಸೋ 10 ಮಿನಿಟ್ಸು ಈ ಥರ ಪಿಚ್ ಸ್ಟಾಪ್ಸು ಅಲ್ಲಲ್ಲಿ, ಆವಾಗ ತುಂಬ ಅಂದರೆ ತುಂಬ ಸೆಕೆ ಆಗ್ತಿತ್ತು. ಇಲ್ಲಿ ನೋಡಿ ಇವಾಗ ಸಂತೋಷ ಟಾಪ್ ಕೇಸ್ ಓಪನ್ ಮಾಡ್ತಾರೆ. ಇದನ್ನು ರೆಂಟ್ ಮಾಡಿದ್ವಿ, ಯಾಕಂದರೆ ನಮ್ಮ ಒನ್ ನೈಟ್ ಸ್ಟೇ ಮಾಡ್ತಿದ್ವಲ್ಲ, ಸೊ ಸ್ವಲ್ಪ ಲಗೇಜ್ ಇತ್ತು, ಬಟ್ಟೆ ಅಷ್ಟೇ, ಇನ್ನೇನು ಇಲ್ಲ. ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಥರ ಒಂದು ಟಾಪ್ ಕೇಸ್ ಆರ್ಡರ್ ಮಾಡಿದ್ವಿ. ಅದೊಂದೇ ಅಲ್ಲ, ಈ ಥರ ಟಾಪ್ ಕೇಸ್ ಆರ್ಡರ್ ಮಾಡಿದರೆ ಬ್ಯಾಕ್ ಯಾರು ಕೂತ್ಕೊತಾರಲ್ಲ, ರೈಡರ್ಸ್ ಬಿಟ್ಬಿಟ್ಟು ಹಿಂದೆ ಯಾರು ಕೂತ್ಕೊತಾರಲ್ಲ ಅವ್ರಿಗೂ ಕಂಫರ್ಟೇಬಲ್ ಇರುತ್ತೆ. ಈ ಥರ ಲಾಂಗ್ ರೈಡ್ಸ್ಗೆಲ್ಲ ಹೋದಾಗ ಆರಾಮಾಗಿ ಹೊರ್ಕೊಂಡು ಕೂತ್ಕೋಬೋದು. ಈ ರೈಡು ನಮಗೆ ಅಪ್ರಾಕ್ಸಿಮೇಟ್ಲಿ 700 ಕಿಲೋಮೀಟರ್ಸ್ ಆಗುತ್ತೆ ಅಂತ ಒಂದು ಅಂದಾಜಿತ್ತು. ಅದಕ್ಕೆ ಇದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಇಬ್ಬರಿಗೂ ಕಂಫರ್ಟೇಬಲ್, ರೈಡರ್ಗೂ ಕಂಫರ್ಟೇಬಲ್ ಆಗಿರಬೇಕು, ಹಿಂದೆ ಯಾರು ಕೂತ್ಕೊತಾರೆ ಅವ್ರಿಗೂ ಕಂಫರ್ಟೇಬಲ್ ಆಗಿರಬೇಕು ಅಂತ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಎಲ್ಲನೂ ರೆಂಟ್ ಮಾಡ್ಕೊಂಡಿದ್ವಿ. ಅದೇ ಅಂಗಡಿಯಲ್ಲೇ ಎಲ್ಲನೂ ರೆಂಟ್ ಮಾಡ್ಕೊಂಡಿದ್ವಿ. ಇವಾಗ ಮತ್ತೆ ಬ್ರೇಕ್ ಎಲ್ಲ ಆಯಿತು, ಮತ್ತು ವಾಪಸ್ ವಿ ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ಇವಾಗ ವಿ ಆರ್ ಎಂಟರಿಂಗ್ ದ ಆರ್ಡೆನ್ ರೂಟ್. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಈ ಥರ ಫಾರೆಸ್ಟ್ ಥರ ಸೀನಿಕ್ ಸ್ಟಾರ್ಟ್ ಆಗ್ತಾ ಇದೆ, ಯಾಕಂದರೆ ನಾವು ಆಲ್ರೆಡಿ ಆರ್ಡೆನ್ ರೂಟ್ ಎಂಟರ್ ಆಗಿದ್ದೀವಿ. ಫುಲ್ ಆಫ್ ಸೀನಿಕ್ ರೂಟು, ಕರ್ವ್ಸು ಎಲ್ಲ ಬರುತ್ತೆ. ನೋಡ್ತಾ ಇರಿ ಗೈಸ್. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ರೂಟು. ಆ ಕಡೆ ಈ ಕಡೆ ಫುಲ್ ಟ್ರೀಸ್ ಕವರ್ ಆಗಿಬಿಟ್ಟಿದೆ. 2 ಲೇನ್ ಇರೋದು, ಒಂದು ಹೋಗೋಕ್ಕೆ ಒಂದು ಬರೋಕ್ಕೆ. ತುಂಬ ಬ್ಯೂಟಿಫುಲ್ ಆಗಿದೆ ರೈಡು. ಇವಾಗ ನಾವು ಲಾರೋಶೆಗೆ ಎಂಟರ್ ಆದ್ವಿ. ಆವಾಗ ಹೇಳ್ದಂಗೆ ಆನ್ ದ ವೇ ಟು ಬೂಯಾನ್ ಲಾರೋಶೆ ಅಂತ ಸಿಗುತ್ತೆ. ಅದೂ ಆರ್ಡೆನ್ ಫಾರೆಸ್ಟ್ ರೀಜನಲ್ಲೇ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ನೋಡ್ದಂಗೆ ಕ್ಯಾಸಲ್ ಎಲ್ಲ ಇದೆ. ನಾವು ಕ್ಯಾಸಲ್ಗೆಲ್ಲ ಹೋಗಲಿಲ್ಲ. ಅದ್ರ ಕೆಳಗಡೆ ಸಿಟಿ ಕಾಣಿಸ್ತಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ಸಿಟಿನೂ ಒನ್ ಆಫ್ ದ ಬ್ಯೂಟಿಫುಲ್ ಸಿಟೀಸ್. ಇದು ಚಿಕ್ಕ ಸಿಟಿನೇ, ಅಂದರೆ ಒಂಥರ ಹಳ್ಳಿ ಥರ. ಇದು ಸಿಟಿ ಥರ ಅಲ್ಲ, ಹಳ್ಳಿ ಥರ ಒಂದು ಊರು, ಚಿಕ್ಕದಾಗಿರುತ್ತೆ. ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ನಾವೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಜಸ್ಟ್ ಬಂದ್ಬಿಟ್ಟು ಸುಮ್ಮನೆ ಒಂದು 2 ಮಿನಿಟ್ಸ್ ನೋಡಿಕೊಂಡು ವಾಪಸ್ ಹೋಗೋಣ ಅಂತ ಬಂದಿದ್ವಿ. ಇಲ್ಲೇ ಸ್ಟಾಪ್ ಮಾಡಿ ಪಾರ್ಕ್ ಮಾಡಿಬಿಟ್ಟು ಜಸ್ಟ್ ಒಂದು 5-10 ಮಿನಿಟ್ಸು ಈ ಸಿಟಿನ ಅಡ್ಮೈರ್ ಮಾಡೋದ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ರೈಡ್ ಮಾಡಬೇಕಾದ್ರು ಅಂದರೆ ಎಷ್ಟು ತಣ್ಣ ಗಾಳಿ ಬರ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಅನಿಸಿರುತ್ತೆ. ಆದರೆ ಈ ಥರ ಎಲ್ಲಾದರೂ ನಿಲ್ಲಿಸ್ಬಿಟ್ರೆ ಫುಲ್ ಅಂದರೆ ಫುಲ್ ಸೆಕೆ. ನಾವಂತೂ ಈ ಸೀನಿಕ್ ರೂಟ್ನ ತುಂಬ ಎಂಜಾಯ್ ಮಾಡ್ತಿದ್ವಿ. ನೀವು ನಮ್ಮ ಜೊತೆ ನೋಡಿಬಿಟ್ಟು ಎಂಜಾಯ್ ಮಾಡಿ. ಯಾರಿಗಾದರೂ ಈ ಥರ ಪ್ಲ್ಯಾನ್ ಮಾಡಬೇಕು ಅನ್ನಂಗಿದ್ರೆ ಕಮೆಂಟ್ಸಲ್ಲಿ ಹೇಳಿ, ನಾವು ಹೇಳ್ತೀವಿ ಯಾವ ರೂಟ್ ತೊಗೊಂಡ್ವಿ ಅಂತ. ಮೇ ಬಿ ನಮ್ಮ ರೂಟೆಲ್ಲ ಶೇರ್ ಮಾಡ್ತೀವಿ. ಇದೊಂದು ಬ್ಯೂಟಿಫುಲ್ ಫೀಲಿಂಗ್ ಗೈಸ್. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಾನು ನಮ್ಮವರು, ದಿಸ್ ಬ್ಯೂಟಿಫುಲ್ ರೋಡ್, ಸೀನಿಕ್ ಅಟ್ಮಾಸ್ಫಿಯರ್, ಅ ವೆರಿ ನೈಸ್ ಬೈಕ್, ಲಾಂಗ್ ಡ್ರೈವ್, ಜಸ್ಟ್ ನಾವಿಬ್ಬರು ವಿತ್ ಸಮ್ ಗುಡ್ ಮ್ಯೂಸಿಕ್, ನೋ ಅದರ್ ಡಿಸ್ಟ್ರಾಕ್ಷನ್ಸ್, ಸೋ ಪೀಸ್ಫುಲ್. ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಲಾಂಗ್ ಡ್ರೈವ್ ಹೋಗ್ತಿರೋದು, ನಾವಿಬ್ಬರು ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಹೋಗ್ತಿರೋದು. ಯೂಶ್ವಲಾಗಿ ಶಾರ್ಟ್ ಡ್ರೈವ್ಸ್ ಹೋಗಿದ್ವಿ. ಸಂತೋಷ ಇಂಡಿಯಾದಲ್ಲಿ ಇರಬೇಕಾದ್ರೆ ತುಂಬ ಲಾಂಗ್ ಡ್ರೈವ್ಸ್ ಹೋಗಿದ್ದಾರೆ. ಅವ್ರ ಬೈಕಿಂಗ್ ಗ್ರೂಪ್ ಏನಿರ್ತಾರೆ, ಅವ್ರ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಲಾಂಗ್ ಡ್ರೈವ್ ಹೋಗಿದ್ದಾರೆ. ಬಟ್ ನಾವಿಬ್ಬರು ಫಸ್ಟ್ ಟೈಮ್, ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಈ ಥರ ಒಂದು ಸತಿ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾರ್ಯಾರು ಕಪಲ್ಸ್ ಇರ್ತಿರಲ್ಲ, ನೀವೆಲ್ಲರೂ ಈ ಥರ ಒಂದು ಬೈಕ್ ತೊಗೊಂಡು ಲಾಂಗ್ ಡ್ರೈವ್ ಹೋಗಿ, ಎಸ್ಪೆಷಲಿ ಎಲ್ಲೆಲ್ಲಿ ಫಾರೆಸ್ಟ್ ರೂಟ್ ಇರುತ್ತಲ್ಲ ಅಲ್ಲೆಲ್ಲ ಹೋಗಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಮತ್ತು ನಿಮ್ಮಿಬ್ಬರ ಮಧ್ಯೆ ಕನೆಕ್ಷನ್ ಅಷ್ಟು ಏನೋ ಡಿಫ್ರೆಂಟಾಗಿ ಆಗುತ್ತೆ. ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಿಲ್ಲ ಗೈಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಷನ್, ಡಿಫ್ರೆಂಟ್ ಫೀಲಿಂಗ್ಸ್. ಇವಾಗ ಬೂಯಾನ್ ರೀಚ್ ಆಗ್ತಿದ್ದೀವಿ. ಇನ್ನೇನು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬೂಯಾನ್ ಕ್ಯಾಸಲ್ ಹತ್ರ ಇದ್ದಾರಂತೆ. ನಾವು ಬೂಯಾನ್ ಕ್ಯಾಸಲ್ ಹತ್ರ ಹೋಗ್ಬಿಟ್ಟು ಎಲ್ಲರನ್ನೂ ಮೀಟ್ ಆಗೋದ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಸಿಟಿ ಕೂಡ ಚೆನ್ನಾಗಿ ಕಾಣಿಸ್ತಿದೆ.
ಈ ಥರ ಯುರೋಪಿಯನ್ ಆರ್ಕಿಟೆಕ್ಚರು, ರಿವರು, ಬ್ರಿಡ್ಜು ಇದೆಲ್ಲ ಆಲ್ಮೋಸ್ಟ್ ಕಾಮನ್ ಇರುತ್ತೆ. ಆಲ್ಮೋಸ್ಟ್ ಯಾವುದೇ ಯುರೋಪಿಯನ್ ಸಿಟಿಗೆ ಹೋದರೂ ಈ ಥರನೇ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅದು ಬಿಟ್ಟು ಇಲ್ಲಿ ಹಿಂದೆಗಡೆ ಕಾಣಿಸ್ತಾ ಇರೋ ಥರ ಬೆಟ್ಟಗಳೆಲ್ಲ ಕಾಣಿಸ್ತಿದೆ. ಬೆಟ್ಟ ಫುಲ್ಲು ಮರಗಳಿದೆ. ಇದೇ ಆರ್ಡೆನ್ ಫಾರೆಸ್ಟು, ಅದಕ್ಕೆ ಇದನ್ನ ಆರ್ಡೆನ್ ಫಾರೆಸ್ಟ್ ರೀಜನ್ ಅಂತ ಹೇಳ್ತಾರೆ. ಫುಲ್ ಆಫ್ ಬೆಟ್ಟಸ್, ಫುಲ್ ಆಫ್ ಫಾರೆಸ್ಟ್ಸ್ ಈ ಥರನೇ ಇರುತ್ತೆ. ನೀವೇನಾದರೂ ಈ ರೀಜನ್ಗೆ ಮೋಟರ್ ಬೈಕಲ್ಲಿ ಬರಬೇಕಂತ ಇದ್ದರೆ ಏಪ್ರಿಲ್ ಟು ಜೂನ್ ಇಸ್ ದ ಬೆಸ್ಟ್ ಟೈಮ್. ಯಾಕಂದರೆ ಏಪ್ರಿಲ್ ಟು ಜೂನು ಆಲ್ಮೋಸ್ಟ್ ಸಮ್ಮರ್ ಥರ ಸ್ಟಾರ್ಟ್ ಆಗಿರುತ್ತೆ. ಜೂನಲ್ಲಿ ಆಲ್ಮೋಸ್ಟ್ ಸಮ್ಮರೇ, ಫುಲ್ ಡೇ ಲೈಟ್ ಇರುತ್ತೆ. ಸೊ ನೀವು ಫುಲ್ ರೈಡ್ನ ಎಂಜಾಯ್ ಮಾಡ್ಬೋದು. ಬೇರೆ ಟೈಮೆಲ್ಲ ಡೇ ಲೈಟ್ ಕಮ್ಮಿ ಇರೋದ್ರಿಂದ ಅಷ್ಟು ರೈಡ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ಪ್ಲ್ಯಾಂಟ್ಸು ಎಲ್ಲನೂ ಫುಲ್ ಬೆಳೆದಿರುತ್ತೆ, ಫುಲ್ ಗ್ರೀನರಿ ಆಗಿರುತ್ತೆ. ವಿಂಟರ್ ಟೈಮಲ್ಲೆಲ್ಲ ಇಷ್ಟು ಗ್ರೀನ್ ಆಗಿರಲ್ಲ. ಸೊ ಈ ಥರ ಏನು ಸ್ಪ್ರಿಂಗ್ ಸಮ್ಮರ್ ಟೈಮ್ ಇದೆಯಲ್ಲ, ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಕಮ್ ಹಿಯರ್. ಜುಲೈ ಆಗಸ್ಟಲ್ಲಿ ತುಂಬ ಬಿಸಿಲಾಗ್ಬಿಡುತ್ತೆ ಅನಿಸುತ್ತೆ. ಸೊ ಬೆಸ್ಟ್ ಟೈಮ್ ಜೂನ್ ಆರ್ ಬಿಗಿನಿಂಗ್ ಆಫ್ ಜುಲೈ ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಈ ಕ್ಯಾಸಲ್ ರೀಚ್ ಆದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಇಲ್ಲೇ ನೋಡಿ. ಇದೆ ಅದು ಬೂಯಾನ್ ಕ್ಯಾಸಲು. ಆಚೆಯಿಂದ ಹೀಗೆ ಕಾಣಿಸ್ತಿದೆ. ನಾವು ಒಳಗೆ ಹೋಗಲಿಲ್ಲ, ಯಾಕಂದರೆ ನಾವು ಬರೋಷ್ಟರಲ್ಲಿ ಆ ಕ್ಯಾಸಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಇವಾಗ ಯಾವುದೋ ಒಂದು ಯುನೀಕ್ ಬ್ರಿಡ್ಜ್ ಇದೆ ಅಂತ ನೋಡಿದ್ವಿ. ಆ ಯುನೀಕ್ ಬ್ರಿಡ್ಜಿಗೆ ಹೋಗೋದಾ ಅಂತ ಹೋಗ್ತಿದ್ವಿ. ಈ ಥರ ಬ್ರಿಡ್ಜ್ಗೆ ಹೋಗೋ ರೂಟು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮೌಂಟೇನ್ಸ್ ಏನು ತೋರಿಸಿದ್ವಲ್ಲ, ಆ ಮೌಂಟೇನ್ ರೀಜನಲ್ಲಿ ಫಾರೆಸ್ಟ್ ಮಧ್ಯ ಥರ ಇದೆ. ಬೈಕೆಲ್ಲ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಇವಾಗ ಆ ಬ್ರಿಡ್ಜಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಪಾರ್ಕಿಂಗಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕ್ ಏನೋ ಅಷ್ಟೇ. ಕೆಳಗೆ ಥರ ನಡ್ಕೊಂಡು ಹೋದರೆ ಬ್ರಿಡ್ಜ್ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಬ್ರಿಡ್ಜೂ ಎಷ್ಟು ಸೀನಿಕ್ ಆಗಿದೆ. ರಿವರ್ ಮೇಲಿದೆ, ಫುಲ್ ಫಾರೆಸ್ಟ್ ಮಧ್ಯ ಇದೆ. ಯಾರೂ ಇಲ್ಲ ಇಲ್ಲಿ ಹತ್ತಿರದಲ್ಲಿ, ನಾವಷ್ಟೇ ಇರೋದು. ಆ ಕಡೆ ಒಬ್ಬರೋ ಇಬ್ಬರೋ ಇದ್ರು ಅಷ್ಟೇ. ಅದು ಬಿಟ್ಟು ನಾವು ನಮ್ಮ ಫ್ರೆಂಡ್ಸು ಅಷ್ಟೇ ಇರೋದು. ಇವಾಗ ಫುಲ್ಲು ಮಜಾ. ನೀರಲ್ಲಿ ಎಲ್ಲರೂ ಚೆನ್ನಾಗಿ ಆಟಾಡಿಕೊಂಡು ಇವಾಗ ಸ್ವಲ್ಪ ಸುಸ್ತಾಗಿದೆ ಎಲ್ಲರಿಗೂ. ಡಿನ್ನರ್ ತಿನ್ನೋದ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲೇ ಬೆಲ್ಜಿಯಮಲ್ಲಿರೋ ಲೋಕಲ್ ರೆಸ್ಟೋರೆಂಟ್ಗೆ ಬಂದ್ವಿ. ಇದೆ ಬೂಯಾನ್ ರೀಜನಲ್ಲೇ. ಇಲ್ಲಿ ಜಸ್ಟ್ ಪಿಜ್ಜಾ, ಪಾಸ್ತಾ ಈ ಥರನೇ ಸಿಗುತ್ತೆ. ಅದನ್ನೇ ತಿನ್ನೋದ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರದ್ದು ಡಿನ್ನರ್ ಆಯಿತು. ಇವಾಗ ರೂಮ್ಗಳ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ 1 ನೈಟ್ ಸ್ಟೇ ಮಾಡ್ತಾಯಿದ್ದೀವಿ ಬೆಲ್ಜಿಯಮ್ಮು. ಸೊ ಅದಕ್ಕೋಸ್ಕರ ರೂಮ್ನ ಬುಕ್ ಮಾಡಿದ್ವಿ. ಇವಾಗ ಅಲ್ಲಿಗೆ ಹೋಗಬೇಕು. ನೋಡಿ, ಫುಲ್ ಸನ್ಸೆಟ್ ಆಗಿಬಿಟ್ಟಿದೆ, ಫುಲ್ ಕತ್ಲೆ ಆಗಿದೆ. ಆವಾಗಿಂದ ಹನಿ ಹನಿ ಮಳೆ ಬೀಳ್ತಾ ಇದೆ. ಗುಡುಗು ಸಿಡಿಲು ಎಲ್ಲ ಕೇಳಿಸ್ತಾ ಇದೆ. ಇವಾಗ ಈ ಗುಡುಗು ಸಿಡಿಲಲ್ಲಿ ಹೇಗೆ ರೂಮ್ಗೆ ಹೋಗ್ತೀವಿ, ಬಿಕಾಸ್ ನಮ್ಮ ರೂಮು ಬೇರೆ ಕಡೆ ಬುಕ್ ಮಾಡಿದ್ವಿ, ಬೂಯಾನಲ್ಲಿ ಬುಕ್ ಮಾಡಿರಲಿಲ್ಲ.
ನಮ್ಮೂರು ಅಂತ ಇತ್ತು. ಸೊ ನಮ್ಮೂರಲ್ಲಿ ಬುಕ್ ಮಾಡಿದ್ವಿ. ಭೂಯೋನಿಂದ ನಮ್ಮೂರಿಗೆ ಹೋಗೋ ರೂಟು ಅಗೇನ್ ದಟ್ ಸೀನಿಕ್ ಫಾರೆಸ್ಟ್ ರೂಟು. ಬೆಳಗ್ಗೆ ಸೀನಿಕ್ ಆಗಿರುತ್ತೆ, ಬಟ್ ರಾತ್ರಿ ಈ ಕತ್ಲೆಯಲ್ಲಿ ಈ ಮಳೆ ಗುಡುಗು ಸಿಡಿಲಲ್ಲಿ ಹೆಂಗಿರುತ್ತೋ ಏನೋ ನೋಡಬೇಕು. ಇದೆಲ್ಲನೂ ನಾನು ಪಾರ್ಟ್ 3 ತೋರಿಸ್ತೀನಿ ಗೈಸ್. ಸೊ ಹೆಂಗೆ ರೂಮ್ಗೆ ಹೋದ್ವಿ, ನಾವು ಏನು ರೂಮ್ ಬುಕ್ ಮಾಡಿದ್ವಲ್ಲ, ಅಂದರೆ ನಾವು Airbnb ಬುಕ್ ಮಾಡಿದ್ವಿ. ಸೊ ಆ Airbnb ಹೆಂಗಿರುತ್ತೆ ನೋಡಿ. ಆಲ್ರೆಡಿ ಕಾಣಿಸ್ತಾ ಇದೆ ಗುಡುಗು ಸಿಡಿಲು ಎಲ್ಲನೂ ಬರ್ತಾ ಇದೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇದೆಲ್ಲನೂ ತೋರಿಸ್ತೀನಿ. ರೂಮ್ ಟೂರು ತೋರಿಸ್ತೀನಿ, ಅಂದರೆ ನಮ್ಮ Airbnb ಟೂರು ತೋರಿಸ್ತೀನಿ. ಮತ್ತು ಇನ್ನು ಏನೇನು ಪ್ಲ್ಯಾನ್ಸ್ ಇತ್ತು ನೆಕ್ಸ್ಟ್ ಡೇ ಅದೆಲ್ಲನೂ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.